ಎಸ್ ನೋಡಿ, ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ನಿಂದ ಇದೀಗ ಮನರೇಗಾ ಬಚಾವ್ ಹೋರಾಟ ಈ ಒಂದು ಸಂಗ್ರಾಮ ಇದೀಗ ಆರಂಭ ಆಗೋಗಿದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮನರೇಗಾ ಬಚಾವ್ ಹೆಸರಿನಲ್ಲಿ ಪಂಚಾಜನ್ಯ, ರಾಜ್ಯಾದ್ಯಂತ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹ. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಗೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಕೂಡ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾದಯಾತ್ರೆಗೆ ತಯಾರಿ ಮಾಡಿಕೊಂಡಿದೆ ಕಾಂಗ್ರೆಸ್. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಇದೀಗ ಟಾಸ್ಕ್ ಕೂಡ ಮಾಡಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಕಹಳೆ ಮೊಳಗಿಸಲು ಇದೀಗ ತಯಾರಿ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ಮನರೇಗಾ ಬಚಾವ್ ಸಂಗ್ರಾಮ ಇದೀಗ ಆರಂಭ ಆಗ್ತಾ ಇದೆ. ನರೇಗಾ ಬಚಾವ್ ಹೆಸರಿನಲ್ಲಿ ಪಂಚಾಜನ್ಯ, ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸ್ತೀವಿ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ, ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಜಿಲ್ಲಾ ಮಟ್ಟ, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಆಗುವಂತಹ ಎಲೆಕ್ಷನ್. ಈ ಒಂದು ಚುನಾವಣೆಗೆ ಏನೆಲ್ಲಾ ತಯಾರಿಗಳು ಬೇಕೋ ಆ ಒಂದು ತಯಾರಿಗಳು ಎಲ್ಲಾ ಪಕ್ಷದಿಂದಲೂ ಕೂಡ ಮಾಡ್ಕೊಳ್ತಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ ಒಂದು ಕಡೆ ಇಲ್ಲಿ ಮನರೇಗಾ ಬಚಾವ್ ಸಂಗ್ರಾಮ್ ಅಥವಾ ಈ ಒಂದು ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಮನರೇಗಾ ಯೋಜನೆಯನ್ನ ರಾಮ್ಜಿ ಅನ್ನೋ ಒಂದು ಹೆಸರಿಂದ ಈಗಾಗಲೇ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯ ಹೆಸರು ಬದಲಾವಣೆಗೆ ನಾವು ಒಪ್ಪೋದಿಲ್ಲ, ಇದು ಸರಿಯಲ್ಲ, ಇದರಿಂದ ಬಹಳಷ್ಟು ಅನ್ಯಾಯ ಆಗುತ್ತೆ ಅಂತ ಹೇಳಿ ಮುಂದಾಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಮನರೇಗಾ ಯೋಜನೆಯನ್ನ ಅಥವಾ ಈ ಒಂದು ಹೋರಾಟವನ್ನ ಮುಂದಿಟ್ಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೋಸ್ಕರ ಏನಾದರೂ ತಯಾರಿಯನ್ನ ಮಾಡ್ಕೊಳ್ತಿದ್ದಾರಾ ಅಥವಾ ಇದನ್ನೇ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಅಧಿಕೃತವಾದಂತಹ ಹೇಳಿಕೆಯನ್ನ ಕೊಟ್ಟರು. ಮನರೇಗಾ ಬಚಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ, ಹೋರಾಟಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದಕ್ಕೂ ಕೂಡ ಟೀಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೇನು ಕೆಲಸ ಇಲ್ಲ, ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಒಂದು ಒಳ್ಳೆಯ ಯೋಜನೆ ತಂದ್ರೆ ಅಥವಾ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಟೀಕೆ ಮಾಡೋದು ಅಥವಾ ಅದಕ್ಕೆ ಏನಾದ್ರೂ ಒಂದು ಖ್ಯಾತೆ ತೆಗೆದು ಬಿಟ್ರೆ ಇನ್ ಬೇರೆ ಏನು ಗೊತ್ತಿಲ್ಲ ಅವರಿಗೆ. ಎಲ್ಲಿ ಅಭಿವೃದ್ಧಿ ಮಾಡಬೇಕೋ, ಎಲ್ಲಿ ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅದಕ್ಕೂ ಕೂಡ ಬಿಜೆಪಿ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಅದೆಲ್ಲದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳಕ್ ಆಗೋದಿಲ್ಲ ಅಥವಾ ಪ್ರತಿಯೊಂದಕ್ಕೂ ಕೂಡ ನಾನು ಉತ್ತರ ಕೊಡೋಕ್ ಆಗೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಮನರೇಗಾ ಬಚಾವ್ ಸಂಗ್ರಾಮ್ ನೆಪದಲ್ಲಿ ಮುಂಬರುವಂತಹ ಚುನಾವಣೆಗೆ ಏನಾದರೂ ತಯಾರಿ ಮಾಡ್ಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಹಾಗಾಗಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ. ಒಂದು ಕಡೆ ಆ ಚುನಾವಣೆ, ಮತ್ತೊಂದು ಕಡೆ ಜಿಬಿಎ ಚುನಾವಣೆ ಇರ್ಬೋದು ಅಥವಾ ಮುಂಬರುವಂತಹ 2028ರಲ್ಲಿ ಬರುವಂತಹ ವಿಧಾನಸಭೆ ಚುನಾವಣೆ ಇರ್ಬೋದು. ಎಲ್ಲದಕ್ಕೂ ಕೂಡ ತಯಾರಿಗಳನ್ನ ಬೇರೆ ಬೇರೆ ಪಕ್ಷಗಳು, ಪ್ರಾದೇಶಿಕ ಪಕ್ಷ ಇರಲಿ ಅಥವಾ ರಾಷ್ಟ್ರೀಯ ಪಕ್ಷವೇ ಇರಲಿ, ಎಲ್ಲವೂ ಕೂಡ ಅದರದ್ದೇ ರೀತಿಯಾದಂತಹ ತಯಾರಿಗಳನ್ನ ಸದ್ಯಕ್ಕೆ ಮಾಡ್ಕೊಳ್ತಿದ್ದಾರೆ.